ಸೋತೋಗ್ಬಿಟ್ರ ಟ್ರಂಪ್. ಇಡೀ ವಿಶ್ವವೇ ನಿಟ್ಟಿಸಿರು ಬಿಡುವಂತಹ ಸುದ್ದಿಯನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ಮಾತನಾಡ್ತೇನೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಎಸ್ ವೀಕ್ಷಕರೇ, ಸೋತು ಹೋಗ್ಬಿಟ್ರ ಡೊನಾಲ್ಡ್ ಟ್ರಂಪ್ ಇರುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇಷ್ಟು ದಿನ ಭರಿಸಿ ಬಬ್ಬಿರದಂತಹ ಡೊನಾಲ್ಡ್ ಟ್ರಂಪ್ ಈಗ ಸೈಲೆಂಟ್ ಆಗ್ಬಿಟ್ರ. ಹಾರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಹಿಂದೆ ಮುಂದೆ ಬಂದಾಗೋಯ್ತಾ ಅಂತ ಹೇಳಿ ಕಳೆದ 2 ವಾರಕ್ಕೂ ಹೆಚ್ಚು ಅಧಿಕ ಕಾಲದಿಂದಲೂ ಕೂಡ ನಡೀತಾ ಇದ್ದಂತಹ ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧ ಅಂತ್ಯವಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದ್ದಂತಹ ಯುದ್ಧವು ಭಾರತವೂ ಸೇರಿದಂತೆ ಹಲವು ದೇಶಗಳಿಗೆ ಸಂಕಷ್ಟವನ್ನ ತಂದೊಡ್ಡಿತ್ತು. ಇದೀಗ ಜಗತ್ತನ್ನೇ ಬೆಚ್ಚಿ ಬೀಳಿಸ್ತಾ ಇರುವಂತಹ ಇರಾನ್ ಅಮೆರಿಕ ಬಿಕ್ಕಟ್ಟು ಇದ್ದಕ್ಕಿದ್ದ ಹಾಗೆ ತಣ್ಣಗಾಗ್ಬಿಟ್ಟಿದೆ. ಇರಾನ್ನ ಅತಿ ದೊಡ್ಡ ವಿದ್ಯುತ್ ಸ್ಥಾವರವನ್ನ ನಾಶ ಮಾಡುವಂತಹ 48 ಗಂಟೆಗಳ ಅಂತಿಮ ಗಡುವು ಮುಗಿಯುವ ಮುನ್ನವೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಕಾರ್ಯತಂತ್ರವನ್ನ ಬದಲಾಯಿಸಿಬಿಟ್ಟಿದ್ದಾರೆ. ಮಿಲಿಟರಿ ಕ್ರಮವನ್ನ ಸದ್ಯಕ್ಕೆ ಮುಂದೂಡಲಾಗಿದೆ ಮತ್ತು ರಾಜತಾಂತ್ರಿಕ ಮಾತುಕತೆಗಳಿಗೆ ಆದ್ಯತೆ ನೀಡಲಾಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಈ ಸುದ್ದಿಯನ್ನ ಕೇಳಿ ಹಲವು ದೇಶಗಳು ನಿಟ್ಟುಸಿರು ಬಿಟ್ಟಿದೆ. ಭಾರತವೂ ಕೂಡ ಸದ್ಯಕ್ಕೆ ಉಸಿರು ಬಿಡುತ್ತಾ ಇದೆ. ಇರಾನ್ನಲ್ಲಿರುವಂತಹ ಪ್ರಮುಖ ವಿದ್ಯುತ್ ಸ್ಥಾವರವನ್ನ ನಾಶ ಮಾಡಲಾಗುವುದು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ನಿರ್ಧಾರವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಕಳೆದ 2 ದಿನಗಳಲ್ಲಿ 2 ದೇಶಗಳ ನಡುವಿನ ರಹಸ್ಯ ರಾಜತಾಂತ್ರಿಕ ಮಾತುಕತೆಗಳು ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. 5 ದಿನಗಳ ಕದನ ವಿರಾಮಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳುತ್ತಾರೆ. ಇದೇ 4 ದಿನದ ಹಿಂದೆ ಡೊನಾಲ್ಡ್ ಟ್ರಂಪ್ ಹೇಳುತ್ತಾ ಇದ್ರು, ಶತಾಯಗತಾಯ ಕದನ ವಿರಾಮವನ್ನು ಘೋಷಣೆ ಮಾಡುವುದಿಲ್ಲ. ಆ ಒಂದು ಇರಾನ್ ಎನ್ನುವಂತಹ ದೇಶ ಭೂಪಟದ ಮೇಲೆ ಇತ್ತು ಅನ್ನೋದನ್ನೇ ನಾವು ಹೇಳೋಕೆ ಕೊಡೋದಿಲ್ಲ, ಆ ರೀತಿಯಾಗಿ ಧ್ವಂಸ ಮಾಡ್ತೇವೆ ಅಂತ ಹೇಳಿ ಶಬ್ದ ತಟ್ಟಿದ್ರು. ಹಾಗಾದ್ರೆ ಟ್ರಂಪ್ ಸೋತ್ ಹೋಗ್ಬಿಟ್ರ? ತಮ್ಮದೇ ಆದ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರಂಪ್ ಒಂದು ಸಖತ್ತಾಗಿರೋ ಪೋಸ್ಟರ್ ಅನ್ನು ಹಾಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ತೆರೆಮರೆಯಲ್ಲೇ ನಡೀತಾ ಇದ್ದಂತಹ ರಾಜತಾಂತ್ರಿಕತೆ ಫಲ ನೀಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಟ್ರಂಪ್ ಹೇಳಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಸಮಗ್ರ ಪರಿಹಾರಕ್ಕಾಗಿ ಅಮೆರಿಕ ಹಾಗೂ ಇರಾನ್ ನಡುವೆ ರಚನಾತ್ಮಕ ಮಾತುಕತೆಗಳು ನಡೀತಾ ಇದ್ವು. ಈ ಮಾತುಕತೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಇರಾನಿನ ವಿದ್ಯುತ್ ಸ್ಥಾವರಗಳು ಮತ್ತು ಇಂಧನ ಮೂಲ ಸೌಕರ್ಯಗಳ ಮೇಲಿನ ಎಲ್ಲಾ ಮಿಲಿಟರಿ ದಾಳಿಗಳನ್ನ ಮುಂದಿನ 5 ದಿನಗಳವರೆಗೂ ಮುಂದೂಡಲಾಗಿದೆ ಅಂತ ಹೇಳಿ ನಾನು ಆದೇಶಿಸಿದ್ದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ತಾರೆ. ಆದಾಗ್ಯೂ ಇದು ಶಾಶ್ವತ ಯುದ್ಧ ವಿರಾಮವಲ್ಲ ಮತ್ತು ಮಾತುಕತೆ ಪ್ರಗತಿ ಆಗದಿದ್ರೆ ದಾಳಿ ಮುಂದುವರಿಯುತ್ತೆ ಅಂತ ಹೇಳುತ್ತಾರೆ. ಡೊನಾಲ್ಡ್ ಟ್ರಂಪ್ ಇಷ್ಟು ದಿನ ಯುದ್ಧ ವಿರಾಮವನ್ನ ಕೊಡೋದಿಲ್ಲ ಅಂತ ಕೂತ್ಕೊಂಡಿದ್ರು. ಇಲ್ಲಿ ಟ್ರಂಪ್ ಊರಿನಲ್ಲಿ ಇಂಧನಗಳ ಕೊರತೆ ಉಂಟಾಗಿದೆ ಅಂತ ಅಂದ್ಕೊಳ್ಳುತ್ತೇನೆ. ಹಾರ್ಮೋಜ್ ಜಲಸಂಧಿಯನ್ನು ಧ್ವಂಸ ಮಾಡ್ತೇನೆ ಅಂತ ಕೂತ್ಕೊಂಡಿದ್ದಂತಹ ಟ್ರಂಪ್ ಮಾತುಕತೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಇದೇ ಅಲ್ವಾ ಮಣ್ಣು ತಿಂತಾ ಇರುವಂತಹ ಟ್ರಂಪ್ ಅಂತ ಹೇಳಲಿಕ್ಕೆ ಉದಾಹರಣೆ. ಹಾಗಾದ್ರೆ ಇರಾನ್ ಹೇಳಿದ್ದೇನೆ. ಇನ್ನು ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕದ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಕದನ ವಿರಾಮವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ರು. ಇರಾನ್ ಇನ್ನೂ ಕೂಡ ಯಾವುದೇ ಅಧಿಕೃತ ಪ್ರಕಟಣೆಯನ್ನ ನೀಡಲಿಲ್ಲ. ಇರಾನ್ ಶಕ್ತಿ ಮೀರಿ ಸಾಹಸವನ್ನು ಮೆರೀತಾ ಇದೆ. ಇರಾನ್ನಿಂದ ಯಾವುದೇ ಅಧಿಕೃತ ದೃಢೀಕರಣ ಬಂದಿಲ್ಲ. ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳು ಈ ತಾತ್ಕಾಲಿಕ ವಿರಾಮದ ಹಿಂದಿನ ತಂತ್ರ ಏನು ಅಂತ ಹೇಳಿ ಗೊಂದಲಕ್ಕೀಡಾಗಿದ್ದಾರೆ. ಇರಾನ್ನ ಈ ಒಂದು ಯುದ್ಧದಲ್ಲಿ ಗೆದ್ದಿಯೇ ಗೆಲ್ತೇವೆ ಅಂತ ಹೇಳಿ ಕೂತ್ಕೊಂಡಿದೆ. ಇರಾನ್ ಮುಂದೆ ಅಮೆರಿಕ ಮಂಡಿ ಉರಿತಾ ಇರುವಂತಹ ಅನುಮಾನ ಶುರುವಾಗಿದೆ. ಈ ವಿಷಯಗಳು ಇದೀಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಅಮೆರಿಕದ ಪ್ಲಾನ್ ಏನ್ರಿ? ಇನ್ನು ಅಂತಾರಾಷ್ಟ್ರೀಯ ವಿಶ್ಲೇಷಕರ ಪ್ರಕಾರ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ಒಂದು $120 ಮೀರಿದೆ ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ಆರ್ಥಿಕತೆ ಕುಸಿತಾ ಇದೆ. ಭಯ ಟ್ರಂಪ್ಗೂ ಕೂಡ ಆಗುತ್ತೆ. ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಎಷ್ಟು ದೊಡ್ಡ ಅಧ್ಯಕ್ಷ ಆಗಿರಲಿ, ಭಯ ಅನ್ನೋದಿರಲೇಬೇಕಲ್ಲ. ಒಂದು ಕಡೆ ದೇಶದಲ್ಲಿ ಆಗ್ತಾ ಇರುವಂತಹ ಇಂಧನಗಳ ತೊಂದರೆ, ಇನ್ನೊಂದು ಕಡೆ ಹಠ, ಇದೆಲ್ಲವೂ ಕೂಡ ಟ್ರಂಪ್ ಮೂಗು ಮುರಿದು ಬಿಟ್ಟಿದೆ. ಮತ್ತೊಂದು ಕಡೆ ಇರಾನ್ ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಮುಳುಗ್ಬಿಟ್ಟಿದೆ. ತನ್ನ ಇಂಧನ ಸಂಪನ್ಮೂಲಗಳು ಸಂಪೂರ್ಣವಾಗಿ ನಾಶವಾಗ್ತಾ ಇದೆ ಎನ್ನುವಂತಹ ಕಳವಳದೊಂದಿಗಿದೆ. ಮುಂದಿನ 120 ಗಂಟೆಗಳು ಅಂದರೆ 5 ದಿನಗಳು ವಿಶ್ವ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕ ಅಂತ ಹೇಳಬಹುದು. ಈಗ
ಟ್ರಂಪ್ ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ರು ಅಂತ ನೋಡುವುದಾದ್ರೆ, ಅಮೆರಿಕಾದ ಸಂಯುಕ್ತ ಸಂಸ್ಥೆ ಏನಿದೆ ಇರಾನ್ ದೇಶಗಳ ನಡುವೆ ಕಳೆದ 2 ದಿನಗಳಿಂದ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡಿದೆ. ಫಲಪ್ರದ ಮಾತುಕತೆಗಳು ನಡೀತಾ ಇದೆ. ಅದು ನಮಗೆ ತುಂಬಾ ಸಂತೋಷವಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ವೈಮನಸ್ಸು ಸಂಪೂರ್ಣವಾಗಿ ಮತ್ತು ಅಂತಿಮ ಪರಿಹಾರವನ್ನ ಕಂಡುಕೊಳ್ಳುವ ಕುರಿತು ಚರ್ಚೆಗಳಾಗ್ತಾ ಇದೆ. ನಾನು ಕೂಡ ರಚನಾತ್ಮಕವಾಗಿ ಸಹಾಯ ಮಾಡ್ತೇನೆ. ಇರಾನ್ ವಿದ್ಯುತ್ ಘಟಕಗಳು ಮತ್ತು ಇಂಧನ ಮೂಲಭೂತ ಸೌಕರ್ಯಗಳ ಮೇಲೆ ಯಾವುದೇ ಸೈನಿಕರು ದಾಳಿಗಳನ್ನು 5 ದಿನಗಳ ಕಾಲ ಯಾವುದೇ ಕೆಲಸಗಳನ್ನು ಮಾಡಬೇಡಿ, ಏನೂ ಮಾಡಬೇಡಿ, ಸುಮ್ ಕೂತ್ಕೊಳ್ಳಿ ಅಂತ ಹೇಳಿದ್ದೇನೆ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಸೋತೋದ್ರ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್? ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.